ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಮೇ 14ರಂದು ಬೆಳಗಾವಿಯಲ್ಲಿ ಒಂದು ದಾಳಿಯನ್ನು ನಡೆಸಲಾಗಿತ್ತು. ಆ ದಾಳಿ ಪ್ರಕರಣವನ್ನ ಈಗ ಸಿಐಡಿಗೆ ವಹಿಸಲಾಗಿದೆ. ಸಿಐಡಿ ಏನು ಬಂಧಿತ ಶಿವಾನಂದ ನೀಲಣ್ಣ ಅವರ ವಿಚಾರಣೆಯನ್ನ ಮತ್ತಷ್ಟು ತೀವ್ರಗೊಳಿಸಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಏನು ಹೂಡಿಕೆದಾರರು ಹೂಡಿಕೆಯನ್ನ ಮಾಡಿ ಹೆಚ್ಚು ಲಾಭ ಪಡೆದ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಈಗ ಬೆಂಗಳೂರಿನಲ್ಲಿ ಶಿವಾನಂದ ನೀಲಣ್ಣ ಅವರ ವಿಚಾರಣೆಯನ್ನ ಸಿಐಡಿ ತಂಡ ನಡೆಸ್ತಾ ಇದೆ. ಈ ಒಂದು ಪ್ರಕರಣ ಹೇಗೆ ಬೆಳಕಿಗೆ ಬಂತು ಮತ್ತು ಈಗ ಯಾವ ಹಂತದಲ್ಲಿ ವಿಚಾರಣೆ ಇದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಮೇ 14ರಂದು ಸಂಜೆ 3 ಗಂಟೆ ಅಷ್ಟೊತ್ತಿಗೆ ಬೆಳಗಾವಿಯ ಶಿವಬಸವನಗರದಲ್ಲಿರುವ ಶಿವಂ ಅಸೋಸಿಯೇಟ್ ಕಚೇರಿಯ ಮೇಲೆ ಬೆಳಗಾವಿ ಪೊಲೀಸರು, ಸಹಕಾರ ಇಲಾಖೆ ಅಧಿಕಾರಿಗಳು, ಉಪವಿಭಾಗಾಧಿಕಾರಿ ಶ್ರವಣ್ ನಾಯಕ್ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಲಾಗಿತ್ತು. ಸತತ 24 ಗಂಟೆಯ ಶೋಧದ ಕಾರ್ಯ ಬಳಿಕ ಶಿವಂ ಅಸೋಸಿಯೇಟ್ನಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಜನ ಹೂಡಿಕೆಯನ್ನ ಮಾಡಿದ್ದಾರೆ. ಶಿವಂ ಅಸೋಸಿಯೇಟ್ ನಿಂದ ಒಂದು ಆಪ್ ಅನ್ನ ಅಕ್ಯುಮೆಂಟ್ ಅಂತಕ್ಕಂಥ ಆಪ್ ಅನ್ನ ಮಾಡಲಾಗಿತ್ತು. ಆ ಆಪ್ ಮೂಲಕ ಜನರನ್ನ ಕನೆಕ್ಟ್ ಮಾಡಲಾಗಿದೆ. ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಹಣ ಹೂಡಿಕೆಯಾಗಿದೆ ಅಂತಕ್ಕಂಥ ಮಾಹಿತಿ ಬರುತ್ತೆ. ಮತ್ತೆ ಮರುದಿನ ಸಂಜೆಯ ವೇಳೆಗೆ ಈ ಒಂದು ಪ್ರಕರಣ ಮತ್ತಷ್ಟು ತೀವ್ರತೆಗೊಂಡಿದ್ದು, ಬಳಿಕ ಶಿವಾನಂದ ನೀಲಣ್ಣ ಅವರನ್ನ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಈ ವೇಳೆಯಲ್ಲಿ ಏನು ಹೂಡಿಕೆಯಾದ ಹಣ ಎಲ್ಲೋಗಿದ್ದು ಮತ್ತು ಯಾವ್ಯಾವ ಶೇರು ಮಾರ್ಕೆಟ್ ಅಲ್ಲಿ ಎಲ್ಲೆಷ್ಟು ಹೂಡಿಕೆ ಆಗಿದ್ರ ಬಗ್ಗೆ ತನಿಖೆ ನಡೆಸಲಾಗುತ್ತೆ. ಬಳಿಕ ಈ ಒಂದು ಪ್ರಕರಣ 50 ಕೋಟಿಗಿಂತಲೂ ಹೆಚ್ಚು ಮೌಲ್ಯದ್ದಾಗಿದ್ದ ಕಾರಣಕ್ಕಾಗಿ ಇದನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಬಳಿಕ ಸಿಐಡಿ ಡಿಜಿಪಿ ಏನು ಭೀಮಾಶಂಕರ್ ಗುಳೆ ಸ್ವತಃ ಬೆಳಗಾವಿಗೆ ಬಂದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಶಿವಾನಂದ ನೀಲಣ್ಣ ವಿಚಾರಣೆ ಮಾಡ್ತಾರೆ. ಬಳಿಕ ಏನು ಕೋರ್ಟ್ ಮುಂದೆ ಹಾಜರುಪಡಿಸಿ ಶಿವಾನಂದ ನೀಲಣ್ಣ ಅವರ 10 ದಿನಗಳ ಕಾಲ ವಶಕ್ಕೆ ಪಡೆದಂತಹ ಸಿಐಡಿ ಅಧಿಕಾರಿಗಳು ಈಗ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆಯಲ್ಲಿ ಅನೇಕ ಮಹತ್ವದ ದಾಖಲೆಗಳಾಗಿರಬಹುದು ಮತ್ತು ಹೂಡಿಕೆ, ಷೇರು ಖರೀದಿ, ರಿಯಲ್ ಎಸ್ಟೇಟ್ ಸೇರಿದಂತೆ ಅನೇಕ ಪ್ರಶ್ನೆಗಳನ್ನ ಶಿವಾನಂದ ನೀಲಣ್ಣ ಅವರ ಮುಂದೆ ಇಡ್ತಾ ಇದ್ದಾರೆ. ಹೀಗಾಗಿ ಇನ್ನೂ 3-4 ದಿನಗಳ ಕಾಲ ವಿಚಾರಣೆಯ ಬಳಿಕ ಮತ್ತೆ ಬೆಳಗಾವಿಗೆ ಕೋರ್ಟ್ಗೆ ಹಾಜರನ್ನ ಪಡಿಸಲಿದ್ದಾರೆ. ಒಟ್ಟಾರೆ ಏನು 35,000ಕ್ಕೂ ಹೆಚ್ಚು ಜನ ಈ ಒಂದು ಶಿವಂ ಅಸೋಸಿಯೇಟ್ ನಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಹೂಡಿಕೆಯಾದ ಮೊತ್ತ ಸುಮಾರು ಏನು ಮೊದಲು 4,500 ಕೋಟಿ ಅಂತ ಹೇಳಲಾಗ್ತಿತ್ತು. ಆದರೆ ತನಿಖೆ ವೇಳೆಯಲ್ಲಿ ಅದು 3,000-2,500 ಕೋಟಿ ಇರಬಹುದು ಅಂತಕ್ಕಂಥ ಲೆಕ್ಕಾಚಾರವನ್ನ ಈಗ ಅಧಿಕಾರಿಗಳು ಹಾಕ್ತಾ ಇದ್ದಾರೆ. ಜೊತೆಗೆ ಏನು ಅಂತಂದ್ರೆ ಹೂಡಿಕೆದಾರರು ಏನು ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿ ಅತಿ ಹೆಚ್ಚು ಲಾಭವನ್ನ ಯಾರು ಪಡೆದಿದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಕ್ಕೆ ಈಗ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ ನೋಟಿಸ್ ಕೊಡುವ ಹಂತದಲ್ಲಿದೆ. ಯಾಕಂದ್ರೆ ಇನ್ನೂ ಅನೇಕರಿಗೆ ನೋಟಿಸ್ ಕೊಟ್ಟು ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಇಷ್ಟೊಂದು ಅಂದ್ರೆ 1 ಲಕ್ಷಕ್ಕೆ 36% ಬಡ್ಡಿ ಕೊಡಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಸಿಐಡಿ ಈಗ ತನಿಖೆಗಿಳಿದಿರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಇಷ್ಟೊಂದು 35,000 ಜನ, ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ಮಾಜಿ ಸೈನಿಕರೇ ಏನು ಹೂಡಿಕೆ ಮಾಡಿರ್ತಕ್ಕಂಥದ್ದು. ಹೂಡಿಕೆಯಾದ ಹಣವನ್ನ ಯಾವ ಶೇರು ಮಾರ್ಕೆಟ್ ಅಲ್ಲಿ ಮಾಡಿದ್ರು ಮತ್ತೆ ರಿಯಲ್ ಎಸ್ಟೇಟ್ ನಿಂದ ರಿಟರ್ನ್ಸ್ ಎಷ್ಟು ಬರ್ತಾ ಇತ್ತು. ಜೊತೆಗೆ ಏನು ಅಂತಂದ್ರೆ ಸಾಮಾಜಿಕ ಕಾರ್ಯಕ್ಕಾಗಿ ಶಿವಾನಂದ ನೀಲಣ್ಣವರು ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದ್ರು. ಇದನ್ನ ಹೇಗೆ ಸರಿದೂಗಿಸಕ್ ಸಾಧ್ಯ, ಇಷ್ಟು ಬಡ್ಡಿಯನ್ನ ಏನು ಗ್ರಾಹಕರಿಗೆ ಕೊಟ್ಟು, ಜೊತೆಗೆ ಏನು ಅಂದ್ರೆ ಇಷ್ಟೊಂದು ದುಂದು ವೆಚ್ಚವನ್ನ ಮಾಡಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಈಗ ನೀಲಣ್ಣ ಅವರನ್ನ ವಿಚಾರಣೆಯನ್ನ ಸಿಐಡಿ ತಂಡ ಮಾಡ್ತಾ ಇದೆ. ಮತ್ತೊಂದು ಏನಂತಂದ್ರೆ ಶಿವಾನಂದ ನೀಲಣ್ಣ ಅವರು ಕಳೆದ ಕೆಲ ವರ್ಷಗಳ ಹಿಂದೆ ಸ್ನೇಹಿತನಿಗಾಗಿ ಒಂದು ಚಾಂಪಿಯನ್ ಅಂತಕ್ಕಂಥ ಒಂದು ಚಿತ್ರವನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದು ಅಂತಕ್ಕಂಥದ್ದು ಈಗ ತನಿಖೆ ವೇಳೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಜೊತೆಗೇನು ಅಂದ್ರೆ ಈಗ ಯಾರು ಹೆಚ್ಚು ರಿಟರ್ನ್ಸ್ ಪಡೆದಿದ್ದಾರೆ ಅವರ ಎದೆಯಲ್ಲೂ ಕೂಡ ಢವಢವ ಶುರು ಆಗಿರ್ತಕ್ಕಂಥದ್ದು. ಅವರನ್ನು ಕೂಡ ವಿಚಾರಣೆಗೆ ಕರೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ ಈಗ ಬೆಂಗಳೂರಿನ ಹಂತದಲ್ಲಿ ವಿಚಾರಣೆ ನಡೀತಾ ಇದೆ. ತಾಂತ್ರಿಕ ಅಂಶಗಳನ್ನ ಮುಂದಿಟ್ಕೊಂಡು ಅನೇಕ ಪ್ರಶ್ನೆಗಳನ್ನ ಶಿವಾನಂದ ನೀಲಣ್ಣ ಅವರಿಗೆ ಕೇಳಾಗ್ತಕ್ಕಂಥದ್ದು. ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಮತ್ತು ಹೂಡಿಕೆ ಮಾಡಿದಂತಹ ದಾಖಲೆಗಳ ಪತ್ತೆಯನ್ನ ಈಗ ಮಾಡ್ತಾ ಇದ್ದಾರೆ. ಒಟ್ಟು ಈ ಒಂದು ಅಕ್ಯುಮನ್ ಆಪ್ ಏನಿದೆ, ಈ ಒಂದು ಆಪ್ ಅನ್ನ ಶಿವಾನಂದ ನೀಲಣ್ಣ ಅವರ ಬಂಧನದ ಸಂದರ್ಭದಲ್ಲಿ ಇದನ್ನ ನಿಷ್ಕ್ರಿಯಗೊಳಿಸಕ್ಕೆ ಒಬ್ರು ಪ್ರಯತ್ನ ಮಾಡಿದ್ರು. ಓಂಕಾರ ಅಂತಕ್ಕಂಥವ್ರನ್ನ ಮಹಾರಾಷ್ಟ್ರದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಅವರನ್ನು ಕೂಡ ವಿಚಾರಣೆಗೆ ಒಳಪಡಲಾಗ್ತಕ್ಕಂಥದ್ದು. ಈ ಒಂದು ಆಪ್ ಮತ್ತು ಈ ಒಂದು ಅಕೌಂಟ್ ನಲ್ಲಿ ಸುಮಾರು 15 ಬ್ಯಾಂಕ್ ಅಕೌಂಟ್ಗಳು, ಅದರಲ್ಲೂ 5 ಬ್ಯಾಂಕ್ ನಲ್ಲಿ ಇತ್ತು. ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆದ್ರೂ ಇಡಿ, ಸಿಬಿಐ ಸೇರಿದಂತೆ ಯಾಕೆ ಅವರೆಲ್ಲರೂ ಕೂಡ ಮೌನ ವಹಿಸಿದ್ರು ಮತ್ತು ಅವರಿಗೆ ಮಾಹಿತಿ ಇರಲಿಲ್ವಾ, ಈ ಒಂದು ಅಕೌಂಟ್ ಗಳನ್ನ ಹೈಡ್ ಮಾಡಲಾಗಿತ್ತ ಅಂತಕ್ಕಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಿಐಡಿ ಪ್ರಶ್ನೆಯನ್ನು ಕೇಳ್ತಾ ಇದೆ. ಇನ್ನು 3-4 ದಿನಗಳ ಕಾಲ ಈ ವಿಚಾರಣೆ ನಡೆದಿದ್ದು ಬಳಿಕ ಮತ್ತೆ ಶಿವಾನಂದ ನೀಲಣ್ಣ ಅವರು ಬೆಳಗಾವಿ ಕೋರ್ಟ್ಗೆ ಹಾಜರನ್ನು ಪಡಿಸಿದ್ದಾರೆ. ಮತ್ತು ಈಗಾಗಲೇ ಏನು ಶಿವಾನಂದ ನೀಲಣ್ಣ ಅವರ ವಿರುದ್ಧ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಮಾತ್ರ ವಂಚನೆ ಆಗಿದೆ ಅಂತಕ್ಕಂಥ ದೂರನ್ನು ಕೊಟ್ಟರೆ ಇನ್ನುಳಿದವರು ಯಾರು ಕೂಡ ಗ್ರಾಹಕರು ದೂರನ್ನು ಕೊಡಕ್ಕೆ ಮುಂದೆ ಬಂದಿಲ್ಲ. ದೂರ ಕೊಡಕ್ಕೆ ಹಿಂದೇಟನ್ನು ಹಾಕ್ತಕ್ಕಂಥದ್ದು, ಅವರಿಂದ ನಮಗೆ ಲಾಭ ಆಗಿದೆ ಅಂತಕ್ಕಂಥದ್ದು ಗ್ರಾಹಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರ ನಾವು ಒಂದು ದೊಡ್ಡ ವಂಚನೆ ಪ್ರಕರಣ, ಫ್ರಾಡ್ ಪ್ರಕರಣವನ್ನ ತಡೆದಿದ್ದೀವಿ ಅಂತಕ್ಕಂಥದ್ದು ಸರ್ಕಾರ
ಹೇಳ್ತಾ ಇದೆ. ಇದನ್ನ ಈಗ ಏನು ವಿಚಾರಣೆ ಮುಗಿದ ಬಳಿಕವೇ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಕೇಳಿ ಗೊತ್ತಾಗಬೇಕಿದೆ. ಆದ್ರೆ ಈಗ ಹೂಡಿಕೆಯಾದ ಹಣ ಎಲ್ಲೆಲ್ಲಿ ಇದೆ ಅಂತಕ್ಕಂಥದ್ದು ಈಗ ಸಿಐಡಿ ತಂಡ ಪತ್ತೆ ಮಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.